ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೋಡಿ ಬಟರ್ಫ್ಲೈ ಡಿಸೈನ್ ತಂದಿದ್ದೀನಿ ಇವತ್ತು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸಿಂಪಲ್ ಆಗಿದೆ. ಸೊ ಡಿಸೈನ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಡಿಸೈನ್ ಮಾಡಲಿಕ್ಕೆ ನೀಡಲ್ ನಂಬರ್ ಬಂದು 10 ನಂಬರ್ ತೊಗೊಂಡಿದ್ದೀನಿ. ಥ್ರೆಡ್ ಬಂದು ಮಾಮೂಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಇದು ಸಿಂಗಲ್ ಒಂದು ಹಾಕಿ ನೆಕ್ಸ್ಟು ಗ್ಯಾಪು ಎಷ್ಟು ಬೇಕಷ್ಟು ಬಿಟ್ಕೊಂಡು ಸಿಂಗಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಸಿಂಗಲ್ ಗ್ಯಾಪಲ್ಲಿ ನಾನು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ. ಈ ರೀತಿ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಸ್ಯಾರಿ ಹೋಗಿ ಈ ರೀತಿ 3 ಲೈನಲ್ಲೂ ಥ್ರೆಡ್ಡನ್ನು ಹೊರಗೆ ತೆಗೀರಿ. ಇದನ್ನು ಹಾಫ್ ಡಬಲ್ ಕ್ರೋಶ ಹೇಳ್ತೇವೆ. ಸೊ ನಾನು ಈ ಫುಲ್ ಗ್ಯಾಪ್ ಇದೆಯಲ್ಲ ಅದನ್ನು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿಂದ ಬಟರ್ಫ್ಲೈ ಡಿಸೈನು ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ನೀವು 1 2 3 4 ಚೈನ್ ಹಾಕ್ಕೊಂಡು ಸ್ಯಾರಿಗೆ ಪ್ಲೇಸ್ ನೋಡಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 1 2 3 4 5 ಟೋಟಲು 13 ಸಿಂಗಲ್ ಚೈನ್ಗಳನ್ನು ಹಾಕ್ಕೊಳ್ಳಿ. ಈ ರೀತಿ ನೋಡಿ 13 ಚೈನು ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗಿಂದ 1 2 3 4 ಈ 4ನೇ ಚೈನಿಗೆ ಬಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ಇಲ್ಲಿ ರಿಂಗ್ ರೆಡಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ 1 2 3 ಆ್ಯಂಡ್ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಡಿಸೈನ್ ಹೀಗೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಿಂದ ಹೋಗಿ ಇಲ್ಲಿ ಸ್ಟಾರ್ಟಿಂಗ್ ಹಾಕಿದ್ರಲ್ಲ 4 ಚೈನು ಅಲ್ಲಿ ಹೋಗಿ ಇಲ್ಲಿ ಆದರೂ ಲಾಕ್ ಮಾಡ್ಬೋದು, ಇಲ್ಲ ಇಲ್ಲೇ ಬಟ್ಟೆಗಾದರೂ ಲಾಕ್ ಮಾಡ್ಕೊಳ್ಳಿ. ಓಕೆ, ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಮತ್ತು ಡಿಸೈನ್ ಈಗ ಫ್ರಂಟ್ ಮಾಡ್ಕೊಳ್ಳಿ. ಫ್ರಂಟ್ ಮಾಡಿಕೊಂಡು ತ್ರಿಬಲ್ ಕ್ರೋಶ ಮಾಡಬೇಕು. ಇವಾಗ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ಈ ರಿಂಗಲ್ಲಿ ಹೋಗಿ ಈ ಥ್ರೆಡನ್ನು ತೊಗೊಂಡ್ಬನ್ನಿ. ಟೋಟಲ್ ಇವಾಗ 4 ಸ್ಟೆಪ್ ಆಯಿತು. 2 ಲೈನಲ್ಲಿ ಥ್ರೆಡನ್ನು ಹೊರಗೆ ತೆಗಿತಾ ಬನ್ನಿ. ಇದನ್ನು ತ್ರಿಬಲ್ ಕ್ರೋಶ ಹೇಳ್ತೇವೆ. ತ್ರಿಬಲ್ ಕ್ರೋಶ 1 ಟೋಟಲ್ ತ್ರಿಬಲ್ ಕ್ರೋಶ ಇಲ್ಲಿ 4 ಹಾಕ್ಕೊಳ್ಳಿ. ಸೇಮ್ ಇದೇ ರೀತಿ 2 ಆಯಿತು. ಇದೇ ರಿಂಗಲ್ಲಿ ಇನ್ನೆರಡು ತ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ. ಇವಾಗ 2 ಹಾಕಿದ್ದೀನಿ, ಇನ್ನೆರಡು ಹಾಕ್ಕೊಳ್ಳಿ. ನೋಡಿ 4 ತ್ರಿಬಲ್ ಕ್ರೋಶ ಆದಮೇಲೆ ಸೊ ಇಲ್ಲಿಂದ 1 2 3 4 ಚೈನ್ ಹಾಕ್ಕೊಂಡು ಇದೇ ರಿಂಗಲ್ಲಿ ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡಿ. ಓಕೆ, ಹೀಗೆ ಬರುತ್ತೆ ನೋಡಿ. ಇದು ಒಂದು ಸೈಡ್ ಇದು ರೆಡಿ ಆಯಿತು. ಸೊ ನೆಕ್ಸ್ಟ್ ಇಲ್ಲಿಂದ 1 2 ಚೈನ್ ಹಾಕ್ಕೊಂಡು ಇನ್ನೊಂದು ಸಿಂಗಲ್ ನೀಡಲ್ ಮೇಲೆ ಸಿಂಗಲ್ ಲೈನ್ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಇದೇ ರಿಂಗಲ್ಲಿ. ಸೊ 1 ಡಬಲ್ ಕ್ರೋಶ ಆಯಿತು. ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ಎರಡೆರಡೇ ಲೈನಲ್ಲಿ ಥ್ರೆಡನ್ನು ಹೊರಗೆ ತೆಗಿಬೇಕು. ಸೊ ಈ ತ್ರಿಬಲ್ ಕ್ರೋಶ 2 ಮಾಡ್ಕೊಳ್ಳಿ. ಇನ್ನೊಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿಂದ ನೀಡಲ್ ಮೇಲೆ 3 ಟೈಮ್ಸ್ ಥ್ರೆಡ್ ತೊಗೊಳ್ಳಿ. ಇವಾಗ 4 ಸ್ಟೆಪ್ ಮಾಡಬೇಕು. 1 2 3 4
ಸೊ ಇನ್ನೂ ಒಂದು ಸ್ಟೆಪ್ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ ಮೂರು ಸಾರಿ ತೊಗೊಳ್ಳಿ, 3 ಟೈಮ್ಸ್ ತೊಗೊಂಡು ಇಲ್ಲಿ 4 ಸ್ಟೆಪ್ ಮಾಡಬೇಕು. ಟ್ರಿಬಲ್ ಕ್ರೋಶ ಆದಮೇಲೆ ಇದು 2 ಸ್ಟೆಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿಂದ 2 ಸ್ಟೆಪ್ ಆಯ್ತಿದು. 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಇಲ್ಲೊಂದು ಪಿಕಾಕ್ ಡಿಸೈನ್ ಮಾಡ್ಕೋಬೇಕು. ಈ 2 ಲೂಪ್ಸಲ್ಲಿ ಬಂದು ಇಲ್ಲಿ ಈ ಥ್ರೆಡ್ಡನ್ನು ಇಲ್ಲಿ ತೊಗೊಂಡು ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಓಕೆ. ಸೊ ನೆಕ್ಸ್ಟ್ ಇಲ್ಲಿಂದ 1 2 3 4 5 ಚೈನ್ ಹಾಕ್ಕೊಂಡು ಇದೇ ರಿಂಗಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಇಲ್ಲಿಂದ ಇದು ರೆಡಿ ಮಾಡಬೇಕು. ಇವಾಗ ಇಲ್ಲಿ 1 2 3 4 5 6 7 ಚೈನ್ ಹಾಕ್ಕೊಂಡು 1 2 3 ಈ 3ನೇ ಚೈನಲ್ಲಿ ಬಂದು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇದೇ ಪ್ಲೇಸಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಇದು ಪೂರ್ತಿ ಚೈನಿಗೂ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಓಕೆ. 1 2 ಇನ್ನು 4 ಚೈನಿಗೂ ನೀವು ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ಓಕೆ. ಸ್ಲಿಪ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಬಂದಿಲ್ಲಿ ಇದೇ ರಿಂಗಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ ರೆಡಿ ಆಯಿತು. ಇದೇ ರೀತಿ ಇನ್ನೂ ಒಂದು ರೆಡಿ ಮಾಡ್ಕೋಬೇಕು. ಸೇಮ್ ಇದು ಹೇಗೆ ಮಾಡಿದ್ರಿ ಹಾಗೆ 2 3 4 5 6 7 ಚೈನ್ ಹಾಕ್ಕೊಂಡು ಈ 3ನೇ ಚೈನಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ 2 ಟೈಮ್ಸು. ಸೊ ಆಚೆಗೆ ಹೇಗೆ ಮಾಡಿದ್ರೆ ಇದನ್ನು ಹಾಗೆ ಮಾಡ್ಕೊಂಬನ್ನಿ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಉಳಿದಿರೋ ಚೈನಿಗೆ ನೋಡಿ ಇದೆರಡು ರೆಡಿ ಆಯಿತು. ಇದು ಬಂದು ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಆಯಿತು. ನೆಕ್ಸ್ಟ್ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಚೈನ್ ಹಾಕ್ಕೊಳ್ಳಿ. ಈಚೆಗೆ ಇವಾಗ ಏನು ಮಾಡಿದ್ದೀವ ಇದೇ ಡಿಸೈನ್ ಈಚೆಗೆ ಇವಾಗ ರಿಪೀಟ್ ಆಗುತ್ತೆ. ಓಕೆ. ಸೊ ಇವಾಗ ನೀಡಲ್ ಮೇಲೆ 3 ಟೈಮ್ಸ್ ಥ್ರೆಡ್ ತೊಗೊಳ್ಳಿ. 4 ಸ್ಟೆಪ್ ಮಾಡಬೇಕಲ್ವ. 1 2 3 4 ಇವಾಗ ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಕೊಂಡು ಇಲ್ಲಿ ಬಂದು ಒಂದು ಪಿಕಾಕ್ ಡಿಸೈನ್ ಮಾಡ್ಕೊಳ್ಳಿ. ಸೊ ಆಚೆಗೆ ಹೇಗೆ ಮಾಡಿದ್ರೆ ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ರೆ ಆಯಿತು. ಸೊ ಮತ್ತೆ 3 ಟೈಮ್ಸ್ ದಾರ ತೊಗೊಳ್ಳಿ ನೀಡಲ್ ಮೇಲೆ, ಮತ್ತೆ 4 ಸ್ಟೆಪ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಇವಾಗ 2 ಟೈಮ್ಸ್ ಥ್ರೆಡ್ ತೊಗೊಳ್ಳಿ ಟ್ರಿಬಲ್ ಕ್ರೋಶ ಮಾಡಲಿಕ್ಕೆ. ಮತ್ತು ಇನ್ನೊಂದು ಟ್ರಿಬಲ್ ಕ್ರೋಶ. ಓಕೆ. ನೆಕ್ಸ್ಟ್ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಅದಾದಮೇಲೆ
1 2 3 4 ಚೈನ್ ಹಾಕಿ, ಸಾರಿ ಇಲ್ಲಿ ಡಬಲ್ ಕ್ರೋಶ ಆಯ್ತಲ್ವ, 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡಿ ರಿಂಗಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇವಾಗ ಈ ಸ್ಟೆಪ್ ಮಾಡಬೇಕು. ಓಕೆ, 1 2 3 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಟೋಟಲ್ಲು 4 ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾಡಿದ್ರಲ್ವ, ಸೊ ಅದು ನೋಡಿ. ಓಕೆ, ಕಂಪ್ಲೀಟ್ ಆಯಿತು ನೋಡಿ. ತುಂಬ ಈಸಿ ಇದೆ. ಸೊ ಈಗ ಬಂದು ನೀವು ಇಲ್ಲಿ ಬಂದು ಈ ಚೈನಲ್ಲಿ ಸಿಂಗಲ್ ಕ್ರೋಶ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೇ ಪಕ್ಕದಲ್ಲಿ ಸ್ಯಾರಿಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೊ ನೋಡಿ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಈಸಿ ಇದೆ, ಟ್ರೈ ಮಾಡ್ಬೋದು ನೀವೆಲ್ಲರೂ. ಈ ಸ್ಟೆಪ್ಪು ಕರೆಕ್ಟಾಗಿ ನೀವು ಮಾಡಿಕೊಂಡ್ರೆ ಇದೇನು ಅರ್ಧ ಭಾಗ ಹಾಕಿರ್ತೀರ, ಸೊ ಅದೇ ಇಲ್ಲಿ ರಿಪೀಟ್ ಆಗುತ್ತೆ ಅಷ್ಟೇ, ಬೇರೆ ಏನೂ ಚೇಂಜಸ್ ಇಲ್ಲ. ಓಕೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇಷ್ಟಿಷ್ಟು ಗ್ಯಾಪ್ ಬಿಟ್ಟರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಗ್ಯಾಪಿಗೆ ನಾನು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ ಇವಾಗಲ್ಲಿ. ಸೊ ನೀವಿದ್ರೂ ಮಿಡ್ಲಲ್ಲಿ ಬೇರೆ ಯಾವ ಥರ ಡಿಸೈನ್ ಬೇಕಿದ್ರೂ ಮಾಡ್ಕೊಬೋದು. ಸೊ ಇನ್ನೂ ಗ್ಯಾಪ್ ಬೇಕಾದರೂ ಬಿಡ್ಬೋದು. ನೋಡಿ, ಟ್ರೈ ಮಾಡಿ. ಓಕೆ, ಈಸಿಯಲ್ಲಿ ತುಂಬ ಚೆನ್ನಾಗಿರೋ ಡಿಸೈನ್ ಬಂದಿದೆ ನೋಡಿ, ಬಟರ್ಫ್ಲೈ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.